ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಫಂಕ್ಷನ್ಗಳಲ್ಲೆಲ್ಲ ಹಾಕ್ತಾರಲ್ಲ, ಅದು ಶಾಲು. ಆ ಶಾಲಲ್ಲಿ ಇವತ್ತು ಒಂದು ಲಂಗ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಇವತ್ತು ಕಟ್ಟಿಂಗ್ನ ತೋರಿಸ್ತೀನಿ. ಸ್ಟಿಚಿಂಗ್ ವಿಡಿಯೋ ನಾಳೆ ಬರುತ್ತೆ. ಯಾವ ರೀತಿ ಇರುತ್ತೆ ಅನ್ನೋದನ್ನು. ಸ್ನೇಹಿತರೆ, ಮೊದಲಿಗೆ ನಾವು ಲಂಗದ ಅಳತೆ ತಗೋಬೇಕು. ಲಂಗದ ಅಳತೆ ತಗೊಳೋದಕ್ಕೆ ನಾನಿಲ್ಲಿ ಮೆಜರ್ಮೆಂಟ್ನ ತಗೊಂಡಿದ್ದೀನಿ. ನನಗೆ ಉದ್ದ 20 ಇಂಚು ಬರಬೇಕು. 20 ಇಂಚು ಲಂಗದ ಅಳತೆ ಬರಬೇಕು. ಅಷ್ಟು ಅಳತೆಗೆ ನಾನು ಇಲ್ಲಿ ಮಾರ್ಕ್ನ ಹಾಕ್ಕೊಳ್ತೀನಿ. ನಿಮಗೆ ಹಂಗೆ ಗೊತ್ತಾಗಲಿಲ್ಲ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಂದರೆ ನೀವು ಬೇಕಿದ್ರೆ ಬ್ಲೌಸ್ನ ಲಂಗ ಬೇಕಿದ್ರೂ ಇಟ್ಟು ನೀವು ಅಳತೆನ ಮಾಡ್ಕೋಬಹುದು. ಅಥವಾ ಟೇಪಲ್ಲಿ ಅಳೆದ್ರೆ ಅದು 20 ಇಂಚ್ ಬರ್ತೈತೆ ನಮಗೆ. ನೋಡಿ, ಕಾಣಿಸ್ತಿದೆಯಾ? ನೋಡಿ, ಇಲ್ಲಿಂದ ಇಲ್ಲಿವರೆಗೂ 20 ಇಂಚ್ ಬರ್ತೈತೆ ನಮಗೆ. ನೋಡಿ, ಇದು 20 ಇಂಚ್ ಸೈಜಿಂದು ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಬಿಡಬೇಕು. ಅದೇ ರೀತಿ ನಾವೀಗ ಇಲ್ಲಿ ನಮಗೆ ಅಷ್ಟು ಮೆಜರ್ಮೆಂಟಿಗೆ ನಾವು ಕ್ಲಾತ್ನ ಕಟ್ ಮಾಡ್ಕೊಬೇಕು. ಇಷ್ಟಕ್ಕೆ ನಾನು ಮಾರ್ಕ್ ಹಾಕ್ಕೊಂಡು ಇಲ್ಲಿ 4 ಲೇಯರು ಕರೆಕ್ಟಾಗಿ ಇದ್ದಾವ ಅಂತ ಒಂದ್ಸಲ ನೋಡಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಆನಂತರ ನಾವು 20 ಇಂಚಿಗೆ ಕಟ್ ಮಾಡ್ಕೋಬೇಕು. ನಾನು 20 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ನಾನು ಲಂಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಲಂಗಕ್ಕೆ ಬರುತ್ತೆ. ನೋಡಿ, ಇದು ಲಂಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ಈಗ ನಮಗೆ 7.5 ಬೇಕು. 7.5ಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಅಲ್ಲಿಂದ 2 ಇಂಚ್ ತೊಗೊತೀನಿ. ನಮಗೆ ಬ್ಲೌಸಿನ ಲೆಂತು 15 ಇಂಚ್ ಬೇಕು. 15 ಇಂಚು ನಮಗಿಲ್ಲಿ ಕರೆಕ್ಟಾಗಿ ಸಿಗ್ತೈತೆ. ಇದು ಫೋಲ್ಡಿಂಗ್ ಮಾಡಲ್ಲ, 15 ಇಂಚ್ ತೊಗೊಳಲ್ಲ. ರೆಡಿ ಎಷ್ಟಿದೆಯೋ ಅಷ್ಟೇ ತೊಗೋತೀನಿ. 13.5 ಐತೆ. 14.5 ತೊಗೊತೀನಿ. 14 ಇಂಚ್ ತೊಗೊಂಡ್ರು ಓಕೆ. 14 ಇಂಚಿಗೆ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ನನಗೆ 4.5 ಬೇಕು ಶೋಲ್ಡರು. ಅದೇ ರೀತಿ 2.5 ಶೋಲ್ಡರು. 2 ಇಂಚು ನೆಕ್ ವಿಡ್ತು. ಆರ್ಮಲ್ ರೌಂಡು, ಆರ್ಮಲ್ ಡೌನಿಂಗು ಸಹ ನಾನು 4.5ಗೆ ಮಾರ್ಕ್ ಮಾಡ್ತೀನಿ. ಏನಾದರೂ ನಮಗೆ ಬೇಕು ಅನಿಸಿದ್ರೆ ಮತ್ತೆ ತಗೋಬೋದು. ಇಲ್ಲಿಂದ ಇಲ್ಲಿಗೆ ನಾನು ಬರೀ 1 ಇಂಚನ್ನ ತೊಗೊಂಡಿದ್ದೀನಿ. ಏಕೆಂದರೆ ಇದು ಪುಟ್ಟ ಮಕ್ಕಳದಲ್ವಾ, ಹಾಗಾಗಿ ನಾನಿಲ್ಲಿ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕಬೇಕು. ಈಗ ಒಂದ್ಸಲ ನಾವು ಆರ್ಮಲ್ ಡೌನಿಂಗ್ ರೌಂಡ್ನ ಚೆಕ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇದು ಪುಟ್ಟ ಮಕ್ಕಳದಲ್ವಾ, ಎಷ್ಟು ಬರುತ್ತೋ ಏನೋ ಅಂತ ಗೊತ್ತಿರಲ್ಲ. ನನಗೆ 5.5 ಸಿಗಬೇಕು. 6 ಇಂಚ್ ಬೇಕು ಒಟ್ಟು. ಆರೂವರೆ ಸಿಗ್ತೈತೆ. ಒಂದು ಪಾಯಿಂಟ್ ಮೇಲೆ ತಗೋತೀನಿ ನಾನು.
ನನಗೆ 3 ಇಂಚ್ ಬೇಕು ನೆಕ್ಕು. ಫ್ರಂಟಲ್ಲೂ 3 ಇಂಚ್ ಇರಲಿ. ನಾನು ಎರಡಕ್ಕೂ ಶೇಪ್ ಹಾಕ್ತೀನಿ, ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ಇದಕ್ಕೀಗ ಸ್ಕ್ವಯರ್ ನೆಕ್ಕು ಇಡ್ತಿದ್ದೀನಿ, ಯಾಕೆಂದರೆ ಮಕ್ಕಳಲ್ವಾ ತುಂಬ ಇದಾಗಿರುತ್ತೆ. ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ ನಾನು, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಅದನ್ನು ನೆಕ್ ಬಿಟ್ಟು ಕಟ್ ಮಾಡಲ್ಲ, ಆರ್ಮಲ್ ಮಾತ್ರ ಕಟ್ ಮಾಡ್ತೀನಿ. ಯಾಕೆ ಅಂತಂದರೆ ನನಗಿಲ್ಲಿ ಎಲ್ಲ ಒಂದೇ ಸಮ ಇದು ಸಿಕ್ಕಿರೋದು, ಅದನ್ನು ಸಪ್ರೇಟ್ ಮಾಡ್ಕೋಬೇಕು, ಬ್ಯಾಕೆ ಬೇರೆ ಫ್ರಂಟೇ ಬೇರೆ. ಹಂಗಾಗಿ ಈಗ ನಾನು ಇದನ್ನು ಸಪ್ರೇಟ್ ಮಾಡ್ಕೊತೀನಿ, ಯಾಕೆಂದರೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಮಾಡ್ಕೊತೀನಿ. ಆರ್ಮಲ್ ರೌಂಡ್ ಮಾತ್ರನೇ ನಾನು ತೆಗಿತೀನಿ ಇಲ್ಲಿ, ಯಾಕೆಂದರೆ ನೆಕ್ ಬಿಡ್ತಾ ನಾನು ತೆಗಿಯಲ್ಲ. ಯಾಕೆ ಅಂತಂದರೆ ನೆಕ್ಕು ನಾನು ಶೇಪು ಕ್ಯಾನ್ವಾಸ್ ತಗೊಂಡು ಕಟ್ ಮಾಡ್ಕೊತೀನಿ ನಾನು ನೆಕ್ನ. ಇದು ಮಿಸ್ ಮಾಡಬೇಡಿ, ಇಲ್ಲಿ ನಾಚು ಹಾಕ್ಕೊಂಬಿಡಿ. 2.5ಗೆ ನಮಗೆ ಬೇಕಿರೋದು, 2.5ಗೆ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾಚು ಹಾಕ್ಕೊಂಬಿಡಿ. ನಮಗೆ ಶೋಲ್ಡರ್ ಎಷ್ಟು ಬೇಕು, ನೆಕ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನನಗೆ 3 ಇಂಚ್, ಎರಡೂ ಅಷ್ಟೇ 3 ಇಂಚ್ ತೊಗೊಂಡಿದ್ದೀನಿ. ಅದು ನಮಗೆ 3.5 ಸಿಗುತ್ತೆ. ನಾವು 3 ಇಂಚ್ ತೊಗೊಂಡ್ರೆ 3.5 ಸಿಗುತ್ತೆ. ಹಂಗಾಗಿ ಇದು ಬ್ಯಾಕ್ ಪಾರ್ಟ್ನ ಬೇಕಿದ್ರೆ ಕಟ್ ಮಾಡಿ ತೋರಿಸ್ತೀನಿ ನಾನು. ಟಿಶ್ಯೂ ಥರ ಇರೋದ್ರಿಂದ ಕ್ಲಾತು ಜರ್ಗಾಡುತ್ತೆ. ನೀವು ಆದಷ್ಟು ಗುಂಪಿನ ಹಾಕ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ನಾನು ಇದಕ್ಕೆ ರೌಂಡ್ ಶೇಪೇ ಕೊಡ್ತೀನಿ ನೋಡಿ. ಇದು ಬ್ಯಾಕು, ಇದು ಫ್ರಂಟು ಮತ್ತು ಇದು ನಮಗೆ ಇಷ್ಟು ಕ್ಲಾತು ಮಿಕ್ಕಿದೆ. ಇದರಲ್ಲಿ ನಾನು ಇಷ್ಟು ಕ್ಲಾತು ಮಿಕ್ಕೈತೆ, ಇದರಲ್ಲಿ ನೋಡೋಣ ದುಪ್ಪಟ್ಟ ಥರ ಮಾಡ್ತೀನಿ. ಅಂದರೆ ಫ್ರಿಲ್ ಕೊಟ್ಬಿಟ್ಟು ಈ ರೀತಿ ಪುಟ್ಗೆ ಸೆರಗ್ ಥರ ಮಾಡ್ತೀನಿ. ಸಾಕಾಗುತ್ತೆ ಪುಟ್ಟು ಪಾಪುಗಲ್ವಾ. ಇದರಲ್ಲಿ ಇದು ಮತ್ತು ಇದು ಲಂಗಕ್ಕೆ ನಾನು 20 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಲ್ಲ ಅಂತ ಅದಕ್ಕೆ ನಾನು ಅದರಲ್ಲಿ ಕಟ್ ಮಾಡಿ ತೋರಿಸಿದ್ದು. ಇದು 20 ಇಂಚು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಿ ನಾನು.